ಎಂ ಪಿ ಪಾಟೀಲ್ರು ಉಪಮುಖ್ಯಮಂತ್ರಿ ಆದರೂ ಸಂತೋಷ ಪಡ್ತೀವಿ, ಮುಖ್ಯಮಂತ್ರಿ ಆದರೂ ಸಂತೋಷ ಪಡ್ತೀವಿ. ನಾವ್ಯಾಕೋ ಹೊಟ್ಟೆ ಕಿಚ್ಬಿಡೋಣ? ನಮ್ಮ ಜಿಲ್ಲೆದವ್ರು ಒಬ್ಬರು ಪ್ರತಿನಿಧಿ ಆದ್ರೆ ನಮ್ಗೆ ಖುಷಿ ಅಲ್ಲ, ನಮ್ಗೆ ಇನ್ನೂ ಅಷ್ಟು ಅಭಿವೃದ್ಧಿ ಕೆಲಸ ಆಗ್ತಾವೆ. ಈಗ 2 ಸ್ಥಾನ ಅದಾವ ಸರ್ ನಮ್ಮ ಜಿಲ್ಲೆಗೆ, 2 ಉಳಿತಾವ ಬಂದೇ ಬರುತ್ತೆ. ಅದು ಗೊತ್ತಿಲ್ಲರಪ್ಪ, ಅದು ಕಾಂಗ್ರೆಸ್ನವ್ರು ಗೊತ್ತಾ, ನನಗೇನು ಗೊತ್ತಾ? ನಮ್ಮವರೊಬ್ಬರು ಉಪಮುಖ್ಯಮಂತ್ರಿ ಆಗ್ತಾರಂದ್ರೆ ಸ್ವಾಗತ ಮಾಡ್ತೀನಿ. ಅವ್ರಿಗೂ ಒಳ್ಳೆಯ ಭವಿಷ್ಯತ್ತು ಅಂದ್ರೆ ಮುಂದೆ ಮುಖ್ಯಮಂತ್ರಿ ಆಗಲಿ. ಯಾರು ನಾವೇನು ಹೊಟ್ಟೆ ಕಿಚ್ಬಿಡುವಂಥ ವ್ಯಕ್ತಿ ಅಲ್ಲ ನಾವು. ಸಿದ್ದರಾಮಯ್ಯನವ್ರ ಬಗ್ಗೆ ಒಂದು ಸಮುದಾಯದಲ್ಲಿ ಪ್ರೀತಿ ಈಗ ಒಂದು ಇವತ್ತಾದರೂ ಆ ಸಮುದಾಯದಲ್ಲಿ ಸಿದ್ದರಾಮಯ್ಯನವರೇ ಯಾವುದೇ ರೀತಿಯ ಇದು ಇರಲಾರ್ದು, ವಿರೋಧ ಇರಲಾರ್ದಂಥ ನಾಯಕರು ಯಾರಪ್ಪ ಅಂದರೆ ಸಿದ್ದರಾಮಯ್ಯ. ಸಹಜವಾಗಿ ಆ ಸಮುದಾಯಕ್ಕೆ ನೋವಾಗೋದು ಸಹಜ, ಆಲಮತ ಸಮಾಜಕ್ಕೆ ನೋವಾಗ್ತದೆ. ಅದರ ಸಿಟ್ಟನ್ನು 28ರಲ್ಲಿ ಸಮುದಾಯ ಈ ರಾಜ್ಯದಲ್ಲಿ ಡೆಫಿನೆಟ್ಲಿ ಅಷ್ಟೇ ಅಲ್ಲ, ಹಿಂದೂ ದಲಿತರು ಸಹಿತ ಈಗೇನು BJP ಏನು ಕಾಂಗ್ರೆಸ್ಸೇತರ ಓಟುಗಳ ಬ್ಯಾಂಕ್ ಇತ್ತು, ಯಾವುದಾವುದೋ ಕಾರಣಗಳಿಂದ ಕಾಂಗ್ರೆಸ್ಗೆ ಹೋಗಿತ್ತು, ಅದೆಲ್ಲ ವಾಪಸ್ಸು ಕಾಂಗ್ರೆಸ್ ವಿರೋಧಿ ತಳ ಯಾವುದೋ ಸ್ಟ್ರಾಂಗ್ ಇರ್ತೈತೆ ಅವತ್ತು JCB ಸ್ಟ್ರಾಂಗ್ ಇರ್ತೈತೋ BJP ಸ್ಟ್ರಾಂಗ್ ಇರ್ತೈತೋ ಈಗ ಹೇಳೋಕ್ಕಾಗೋದಿಲ್ಲ 2 ವರ್ಷದ ನಂತರ. ಆದರೆ ಅದ್ರ ವಿರೋಧಿ ಅಲ್ಲೇ ಇದ್ದೇ ಇರ್ತದೆ. ಅವ್ರಿಗೆ ಲಾಭ 100% ಆಗ್ತದೆ. ಆಲಮತದವ್ರಿಗೆ ಒಂದು ರೀತಿ ಅಪಮಾನ ಆಗಿದೆ. ಯಾವುದೇ ಕಾರಣ ಇಲ್ಲ ಅಂತ ತೆಗೆದಲ್ಲ, ಸುಮ್ಮನೆ ಸಿದ್ದರಾಮಯ್ಯನವರು ಸಾಕಷ್ಟು ಸಲ ಹೇಳ್ಯಾರೆ ಯಾವುದೇ ಒಪ್ಪಂದ ಆಗಿಲ್ಲ, ನಾವೆಲ್ಲನೂ ಎಲ್ಲ 5 ವರ್ಷ ನಾನೇ ಮುಖ್ಯಮಂತ್ರಿ ಅಂದಾಗೂ ತೆಗೆದಾರತ್ರೆ. ಮತ್ತು ರಾಹುಲ್ ಗಾಂಧಿ ಜಿಗಿದು ಮಾತಾಡ್ತಾರೆ, ನಾ ಹಿಂದುಳಿದವ್ರು ದಲಿತರು ಕ್ರಿಕೆಟ್ನಾಗಿಲ್ಲ,